ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಉಮೇಶ್ಗೆ ಮುದ್ನಾಳ್ ಅವರ ಮನವಿಗೆ ಸ್ಪಂದಿಸಿ 3 ಕಡೆ ಸಿಸಿ ಚರಂಡಿ ಕಾಮಗಾರಿಗೆ 13 ಲಕ್ಷ ಶಾಸಕರ ಅನುದಾನದಲ್ಲಿ ಬಿಡುಗಡೆ ಮಾಡಲಾಗಿದೆ. ಶೀಘ್ರದಲ್ಲೇ ಕಾಮಗಾರಿ ಪ್ರಾರಂಭಿಸಲು ಸೂಚಿಸಲಾಗುತ್ತೆ. ಶಾಸಕರು ಚನ್ನರೆಡ್ಡಿ ಪಾಟೀಲ್ ತುನ್ನೂರ ಹೇಳಿಕೆ. ಯಾದಗಿರಿ ತಾಲೂಕಿನ ತಳಕ ಗ್ರಾಮದಲ್ಲಿ ದನ ಕರುಗಳಿಗೆ ಕುಡಿಯುವ ನೀರಿನ ತೊಟ್ಟಿ ಮತ್ತು ಸಿಸಿ ಚರಂಡಿ ಕಾಮಗಾರಿ ಮಾಡಿದೆ. ಹಿಂದಿನ ಪಿಡಿಒ ನೀಲಕಂಠ ಸಂಪೂರ್ಣ ಹಣ ಲೂಟಿ ಮಾಡಿರುವುದು ತಿಳಿದು ಬಂದ ಹಿನ್ನೆಲೆ ಸ್ಥಳ ಪರಿಶೀಲನೆಗೆ ಉಮೇಶ್ಗೆ ಮುದ್ನಾಳ್ ಅವರು ಹೋದ ಸಂದರ್ಭದಲ್ಲಿ ಗ್ರಾಮಸ್ಥರು ನನ್ನ ಗಮನಕ್ಕೆ ತಂದ ತಕ್ಷಣ ಗ್ರಾಮದೊಳಗಡೆ ಸಂಚಾರ ಮಾಡಿ ನೋಡಿದಾಗ ಸಾಂಕ್ರಾಮಿಕ ರೋಗದ ಭೀತಿಯ ತಳಕ ಗ್ರಾಮ ಎದ್ದು ಕಾಣ್ತಾ ಇತ್ತು ಎಂದು ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಸಾಮಾಜಿಕ ಹೋರಾಟಗಾರ ಉಮೇಶ್ಗೆ ಮುದ್ನಾಳ್ ಅವರು 1 ವಾರದ ಗಡುವು ನೀಡಿ ಪ್ರತಿಭಟನೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಅನ್ನಪೂರ್ಣ ಮಲ್ಲಿಕಾರ್ಜುನ ಕಟಕಟಿ ಮತ್ತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶಿವಕುಮಾರ್ ಅವರ ಸಿಬ್ಬಂದಿ ಜೊತೆ ಸೇರಿ 24 ಗಂಟೆಯಲ್ಲೇ ತಳಕ ಗ್ರಾಮಕ್ಕೆ ದಿಢೀರ್ ಭೇಟಿ ಕೊಟ್ಟು ಜೆಸಿಬಿ ಟ್ರ್ಯಾಕ್ಟರ್ ಮುಖಾಂತರ ತಗ್ಗುಗುಂಡಿಯನ್ನ ಮುಚ್ಚಿ ಅತಿ ಶೀಘ್ರದಲ್ಲೇ ಸ್ವಚ್ಛತೆ ಮಾಡಿಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಇದೇ ವೇಳೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮಾತನಾಡಿ ಗ್ರಾಮದ ಒಳಗಡೆ ಸಂಚಾರ ಮಾಡಿ ನಂತರ ಗ್ರಾಮದಲ್ಲಿ ರಸ್ತೆಯಲ್ಲಿನ ತಗ್ಗುಗುಂಡಿಯನ್ನ ಮೊರಂ ಹಾಕಿ ಕಲುಷಿತ ನೀರು ನಿಲ್ಲದಂತೆ ಸರಿಪಡಿಸಿ ಸೊಳ್ಳೆಗಳ ಉತ್ಪತ್ತಿ ಯಾಗದಂತೆ ನಿಯಂತ್ರಿಸಲು ಕ್ರಮವಹಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವುದಾಗಿ ಸ್ಥಳದಲ್ಲಿ ಸ್ವಚ್ಛತೆ ಮಾಡಲು ಮುಂದಾಗಿದ್ದಾರೆ. ಚೌಳಿಗೆ ಬಂದದ್ದು ಮುದ್ನಾಳ್ ಉಮಾಸ್ ರೆಡ್ಡಿ ಇವಾಗ 1 ವಾರದಾಗ ಮಾಡಿಸ್ಕೊಡ್ತು ಅಂದಿಸಿಂದು 2 ದಿವಸದಾಗ ಮಾಡ್ಯಾರ. ಇವಾಗ ಅವ್ರಿಗೇನದ ಧನ್ಯವಾದಗಳು. ಯಾಕೆ ಅವ್ರು ಬಂದಲ್ಲಿಂದ 3 ಶೌಚಾಲಯ ಕುಂತು 3 ಶೌಚಾಲಯ ಕುಂತು ಯಾಕಂದ್ರೆ ಜನಸೇವೆ ಮಾಡಕ್ ಬಂದಿಸಿಂದು ನೋಡ್ಕೊಂಡು ಹೋದ್ರು. ಅವ್ರಿಗೆ ಏನು ಎಷ್ಟು ಹೇಳಿದ್ರೂ ಇದಾಗಲ್ಲ. ಅವ್ರಿಗೆ ನಾವು ಮಾತಾಡಿದ್ದು ನಮ್ಮ ತೆಳಕಿನಾಗ ಮೋರಿ ಚರಂಡಿ ಸೊಳ್ಳೆದ್ದು ಅದು ಭಾಳ ಇದಿತ್ತು. ಮಾಡ್ಸ್ಲಕ್ ಕೂತಾರ 1 ವಾರದಲ್ಲಿ 2 ದಿವಸ ಮಾಡ್ಸ್ಯಾರ. ಅವ್ರಿಗೆ ನಾವು ಹೇಳೋದಂದ್ರೆ ಇಷ್ಟೇ ಧನ್ಯವಾದಗಳು. ನಾವು ಮೊನ್ನೆ ಅಮೃಗನ್ ಚೌಡೇಂದು ಸ್ವಲ್ಪ ಫಂಕ್ಷನ್ ಇತ್ತು, ಅದು ಮಾಡಕ್ ಬಂದಿದ್ರು ಪೂಜಾಕ. ಯಾರು ಬಂದಿದ್ರು? ಉಮೇಶ್ ರೆಡ್ಡಿ ಅವ್ರು ಬಂದಿದ್ರು ಮುದ್ನಾಳ್. ನಾವು ಅವ್ರ ಕೂಡಾಗ ಎಲ್ಲ ಮಾತಾಡಿದ್ವಿ. ಇಟ್ಟೆಲ್ಲ ಸೊಳ್ಳೆ ಪಿಳ್ಳೆ ಬರ್ತಾವ್ರಿ, ನಮ್ಗೆ ಹೋಗಕ್ ದಾರಿ ಇಲ್ಲ. ಮಳೆಗಾಲದಾಗ ಈಗ ಇಷ್ಟ ಅದ, ಮಳೆಗಾಲದಾಗ ಹೆಂಗ್ ನಡಿಬೇಕು ಹೆಂಗಿಲ್ಲ, ಬಿದ್ರ ಏನ್ ಮಾಡೋದು, ನಾವು ಕಾಲ್ ಕೈ ಮುರ್ಕೋಬೇಕ, ವಯಸ್ಸಾದಾರ ಇವಿ ಬಂಡಿ ಬಡಕಲ್ ನಡೆಯಲ್ಲ, ಯಾಕಡೆಯಿಂದ ಹೋಗ್ಬೇಕು. ಇಷ್ಟೆಲ್ಲ ನಮ್ಗೆ ಭಾಳ ಹೈರಾಣ ಆಗಿದ್ರಿ. ಮೋರಿ ಬೇಕು, ರೋಡ್ ಮಾಡಿಸ್ಬೇಕಂತ ಹೇಳಿದೀವ್ರಿ. ಅದಕ್ಕಾಗಿ ಮಾಡಕ್ 1 ವಾರ ಅಂತ ಹೇಳಿದ್ರು. 1 ವಾರದಾಗ ಅಂದ್ರೆ 2 ದಿನದೊಳಗನೆ ಬಂದ್ರಂದ್ರ ದೊಡ್ಡ ಧನ್ಯವಾದ ಅವ್ರಿಗೆ. ನಂತರ ಉಮೇಶ್ಗೆ ಮುದ್ನಾಳ್ ಅವರು ಮಾತನಾಡಿ ಈ ಗ್ರಾಮಕ್ಕೆ ಸೂಕ್ತ ಮೂಲಭೂತ ಸೌಕರ್ಯ ಒದಗಿಸಿಕೊಡಲು ಮುಂದಾಗಬೇಕು ಅಂತ ಡೆಂಗ್ಯೂ ಸಾಂಕ್ರಾಮಿಕ ರೋಗ ಹರಡದಂತೆ ಚರಂಡಿ ಸ್ವಚ್ಛಗೊಳಿಸಿ ಬ್ಲೀಚಿಂಗ್ ಪೌಡರ್ ಸಿಂಪಡಣೆ ಮಾಡಿ ಸೊಳ್ಳೆಗಳ ನಿಯಂತ್ರಣಕ್ಕೆ ಫಾಗಿಂಗ್ ಮಾಡುವಂತೆ ಹೇಳಿದರು. ಇದೇ ಸಂದರ್ಭದಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು, ಗ್ರಾಮದ ಮುಖಂಡರು ಮತ್ತು ಮಹಿಳೆಯರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.